ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ಯುವಕ ಬಲಿಯಾಗಿರೋದು. ಹೃದಯಾಘಾತದಿಂದ ದರ್ಶನ್ ಚೌಧರಿ ಅಂತೆ 28 ವರ್ಷ. ಮೈಸೂರಿನ ಚಾಮರಾಜ ಮೊಹಲ್ಲಾದ ನಿವಾಸಿ ಇವನು. ದೇವರಾಜ ಮೊಹಲ್ಲಾದಲ್ಲಿ ಅಂಗಡಿ ಮಾಲೀಕರಾಗಿದ್ದು ದರ್ಶನ್. ರಾತ್ರಿ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಸಾವು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಕಾರ್ಡಿಯಕ್ ಅರೆಸ್ಟ್ ಅಲ್ಲ, ಇದು ಹಾರ್ಟ್ ಅಟ್ಯಾಕ್. ಇದು ಕಾರಣ ಕಾರ್ಡಿಯಕ್ ಅರೆಸ್ಟ್ ಆದರೆ ಅವನಿಗೆ ಬಹಳ ಹೊತ್ತು ಸಮಯಾವಕಾಶ ಸಿಗೋದಿಲ್ಲ. ಗೋಲ್ಡನ್ ಟೈಮ್ ಅನ್ನೋದೇ 20 ಮಿನಿಟ್ಸ್, ಅದಕ್ಕಿಂತಲೂ ಜಾಸ್ತಿ ಇಲ್ಲ. ಅದು 10 ಮಿನಿಟ್ಸ್ 20 ಅಂತ ಹೇಳ್ತಾರೆ ಕಾರ್ಡಿಯಕ್ ಅರೆಸ್ಟ್ ಆದಾಗ. ಬಟ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಎದೆನೋವು ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಹೃದಯ ಸ್ತಂಭನದಲ್ಲಿ ಎದೆನೋವು ಕಾಣಿಸಿಕೊಳ್ಳೋದು ತುಂಬಾ ಅಪರೂಪ. ಏಕಾಏಕಿಯಾಗಿ ನಿಂತೋಗ್ಬಿಡುತ್ತೆ, ಸ್ತಂಭನ ಆಗೋಗ್ಬಿಡುತ್ತೆ ಹೃದಯ. ಬಟ್ ಹಾರ್ಟ್ ಅಟ್ಯಾಕ್, ಹೃದಯಾಘಾತದಲ್ಲಿ ನೋವು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ವಿಪರೀತವಾಗಿ. ಆವಾಗ ನಿಮಗೆ ಅದಕ್ಕೆ ಅವಕಾಶ ಸಿಗುತ್ತೆ. 2, 3, 4 ಅವರ್ಸ್ ನಿಮಗೆ ಅಷ್ಟೊಂದು ಸಿಗೋದಿಲ್ಲ. 1 ಅವರ್ ಮ್ಯಾಕ್ಸಿಮಮ್ ಅಂತಂದರೆ. ಯಾಕಂದರೆ ಅಷ್ಟರೊಳಗೆ ನಿಮಗೆ ಡಾಕ್ಟ್ರ್ ಒಂದಿಷ್ಟು ಸಲಹೆ ಕೊಡ್ತಾರೆ, ನಿಮ್ಮ ಹತ್ರ ಯಾವಾಗಿದ್ರೂ ಕೂಡ ಒಂದು ಟ್ಯಾಬ್ಲೆಟ್ ಇಟ್ಕೊಳ್ಳಿ ಅಂತೇಳಿ. ನಿಮಗೆ ಗೊತ್ತಿರುವಂಥ ಡಾಕ್ಟರ್ ಹತ್ರ ಕೇಳಿ ಒಂದು ಪಡ್ಕೊಂಡು ಇಟ್ಕೊಳ್ಳಿ ಒಂದು ಟ್ಯಾಬ್ಲೆಟನ್ನು. ನಿಮ್ಗೆ ತುಂಬ ವಿಪರೀತವಾಗಿ ಹಂಗೆ ಅನಿಸ್ತಾ ಇದೆ ಅಂತಂದಾಗ ಅದನ್ನು ಬಳಕೆ ಮಾಡ್ಕೊಳ್ಳಿ. ಆಮೇಲೆ ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ಅದನ್ನು ಬಳಕೆ ಮಾಡೋಕ್ಕೆ ಈಸಿ ಆಗುತ್ತೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೂಡ ಮಹಿಳೆಯೊಬ್ಬರು ಈ ಹೃದಯಾಘಾತದ ಕಾರಣಕ್ಕೋಸ್ಕರ ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಕುಶಾಲನಗರದಲ್ಲಿ 58 ವರ್ಷದ ಮಹಿಳೆಯ ಸಾವು. ನಿನ್ನೆ ಬೆಳಗ್ಗೆ ಮನೆಯಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಸುಮಾ ಅನ್ನುವಂತಹ ಮಹಿಳೆ. ಅವ್ರಿಗೆ 58 ವರ್ಷ. ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. 40 ಇಯರ್ಸ್ ಆದಮೇಲೆ ಅಥವಾ 50 ಇಯರ್ಸ್ ಆದಮೇಲೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಾಗಲೂ ಅಷ್ಟೊಂದು ಅಂಜಿಕೆ ಆಗೋದಿಲ್ಲ. ಆದರೆ ಯಾವಾಗ ಆತಂಕ ಕಾಡೋದಕ್ಕೆ ಶುರುವಾಗುತ್ತೆ ಅಂದರೆ, ಈಗ ಹಿಂದಿನ ಸ್ಟೋರಿ ನಾವು ಕೊಡ್ತಾ ಇದ್ವಲ್ಲ ನಿಮಗೆ, 28, 22, 35, 38 ಇವೆಲ್ಲವೂ ಕೂಡ ಆತಂಕ ಪಡಬೇಕಾದಂಥ ಅಂಶ. ನೋಡೋಣ ಇವತ್ತು ತನಿಖಾ ವರದಿಯಲ್ಲಿ ಯಾವ್ಯಾವ ವಿಚಾರಗಳು ನಮಗೆ ಹೆಲ್ಪ್ ಮಾಡುತ್ತೆ ಅಂತ, ಪ್ರಯೋಜನ ಏನಾಗುತ್ತೆ ತನಿಖಾ ವರದಿಯಿಂದ ಅಂತ. ಕೇವಲ ಅಧ್ಯಯನಕ್ಕಾಗ್ಬಿಟ್ರೆ ಈ ಸರಣಿ ಮುಂದುವರಿಯುತ್ತೆ, ಇದು ನಿಲ್ಸೋಕ್ಕಾಗಲ್ಲ. ಬಟ್ ತಕ್ಷಣಕ್ಕೆ ಮಾರ್ಗಸೂಚಿ ಅಥವಾ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಸರ್ಕಾರದ ಬಳಿ, ನೋಡಬೇಕಾಗತ್ತೆ. ಮತ್ತು ಜೀವನ ಶೈಲಿ ರಿಲೇಟೆಡ್ ಡಿಸೀಸಸ್ಸನ್ನು ಪರಿಹಾರ ತಗೊಳ್ಳೋದೇ ಜೀವನ ಶೈಲಿ ಬದಲಾವಣೆಯಿಂದ ಅಷ್ಟೇ.